ಉಗುರಿಂದನೂ ಒಂದು ಎಪಿಸೋಡ್ ಮಾಡ್ಬೋದು ಅಂತ ನಿವೇದಿತಾ ಗೌಡ ಅವ್ರನ್ನ ನೋಡೇ ನಾನು ನಿನ್ನೆ ಹೌದಾ ಹಿಂಗೂ ಇರುತ್ತಾ ಅಂತ ಅಂದ್ಕೊಂಡಿದ್ದು. ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದ್ದಾರೆ. ಯಪ್ಪ, ಅವ್ರು ಕೊಟ್ಟಂತಹ ಗಂಡಸ್ರಿಗೆ ಕೊಟ್ಟಂತಹ ಸವಾಲನ್ನ ಹುಡುಗರು ಹೆಂಗೆ ಮಹಾ ಮಂಗಳಾರತಿ ಮುಖಕ್ಕೆ ಮಂಗಳಾರತಿ ಎತ್ತಿ ಮಣ್ಣು ಮುಗಿಸಿದ್ರು ಅನ್ನೋದನ್ನ ನೆನ್ನೆ ಎಪಿಸೋಡಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ತೋರಿಸಿದ್ರು. ಆ ಒಂದು ಎಪಿಸೋಡ್ನ ರಿವ್ಯೂ ಹೇಗಿದೆ ಅಂತ ನಾವು ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ ನೋಡೋಣ. ಸುಮ್ಮನೆ ಅಷ್ಟೇ ಒಂದು 2 ತಿಂಗಳಾಗಿದೆ ಚಂದನ್ ಶೆಟ್ಟಿ, ರ್ಯಾಪರ್ ಚಂದನ್ ಶೆಟ್ಟಿ ಅವ್ರ ಜೊತೆಗೆ ಡಿವೋರ್ಸ್ ಆಗಿ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿರುವಂತಹ ಒಂದು ಹುಡುಗಿ ಅಥವಾ ಒಂದು ಕಂಟೆಸ್ಟೆಂಟ್ ಯಾರಪ್ಪ ಅಂತ ಕೇಳಿದ್ರೆ ಅದು ಯಾರು ಅಲ್ಲ, ನಿವೇದಿತಾ ಗೌಡ ಅವರು. ಸೊ ಇವರು ಹಲವಾರು ವಿಷಯಗಳಲ್ಲಿ, ಹಲವಾರು ಒಂದು ಫೀಲ್ಡ್ಗಳಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ಓಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತ ಬಂದಾಗ ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಹಾಕ್ಕೊಂಡು ಸಿಕ್ಕಾಪಟ್ಟೆ ರೀಲ್ಸ್ ಮಾಡಿಕೊಂಡು ಜನಗಳು ಟ್ರೋಲ್ ಮಾಡ್ಕೊಂಡು ಯಾವಾಗಲೂ ಇವ್ರನ್ನ ಕಾಲೆಳಿತಾ ಇರ್ತಾರೆ. ಅದೇ ರೀತಿ ಇವ್ರ ಫ್ಯಾಮಿಲಿ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ ಸಿಕ್ಕಾಪಟ್ಟೆ ಫಾರಿನ್ ಟ್ರಿಪ್ ಎಲ್ಲ ಮಾಡಿಬಿಟ್ಟು ಬೀಚಲ್ಲಿ ಡ್ಯಾನ್ಸ್ ಆಡೋದು, ಇದನ್ನು ಕೂಡ ನೋಡಿ ಸಿಕ್ಕಾಪಟ್ಟೆ ಟ್ರೋಲ್ಸು ಟ್ರೆಂಡಿಂಗ್ಸ್ ಎಲ್ಲ ನಡೀತಾ ಹೋಯಿತು. ಅದಾದಮೇಲೆ ನಮ್ಮ ಒಂದು ಒಳ್ಳೆ ಹುಡುಗ ರ್ಯಾಪರ್ ಚಂದನ್ ಶೆಟ್ಟಿ ಅವ್ರ ಜೊತೆಗೂ ಕೂಡ ಇವರೇ ಬಿಗ್ ಬಾಸ್ ಒಂದು ಸೀಸನ್ನಲ್ಲಿ ಇವರಿಬ್ಬರು ಸಿಕ್ಕಾಪಟ್ಟೆ ಪ್ರೀತಿಸಿ ಮನೆಯವ್ರನ್ನೆಲ್ಲ ಒಪ್ಪಿಸಿ ಒಂದು ಗ್ರ್ಯಾಂಡಾಗಿ, ಅದು ಎಷ್ಟು ಲಕ್ಷ ಖರ್ಚು ಮಾಡಿದ್ರೂ ಗೊತ್ತಿಲ್ಲ, ಅಷ್ಟೊಂದು ಗ್ರ್ಯಾಂಡಾಗಿ ಮದುವೆ ಮಾಡಿಕೊಂಡ್ರು. ಆದರೆ ಅದು ಕೇವಲ 2 ವರ್ಷ ಅಥವಾ 3 ವರ್ಷಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇವತ್ತು ಅವರು ಡಿವೋರ್ಸ್ ತೊಗೊಂಡು ನಾನೊಂದು ತೀರ ನೀನೊಂದು ತೀರ ಅನ್ನೋ ಥರ ಬೇರೆ ಬೇರೆ ಆಗಿದ್ದಾರೆ. ಸೊ ಆದರೆ ಇವಾಗ ಮಿಂಚ್ತಾ ಇರೋರು ಯಾರಪ್ಪ, ಸಿಕ್ಕಾಪಟ್ಟೆ ಟ್ರೆಂಡಲ್ಲಿ ಇರ್ತಾ ಇರೋರು ಯಾರಪ್ಪ ಅಂತ ಹೇಳಿದರೆ ನಿವೇದಿತಾ ಗೌಡ ಅವರು. ಸೊ ನಾನು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಹಾಗೆ ಫೇಸ್ಬುಕ್ಕಲ್ಲಿ ಕಲರ್ಸ್ ಕನ್ನಡ ಪೇಜ್ನ ನೋಡ್ತಾ ಇರುವಾಗ ಕೆಲವಷ್ಟು ಕಮೆಂಟ್ಗಳನ್ನ ಓದಿದೆ. ಅದು ನಿವೇದಿತಾ ಅವ್ರ ಗೌಡ ಬಗ್ಗೆನೇ ಇತ್ತು. ಸೊ ಅದೇನು ಅಂತ ಹೇಳಿದ್ರೆ, ಮೊದಲನೇದಾಗಿ ಜನ ಎಲ್ಲ ಕೇಳ್ತಾಯಿದ್ರು, ಇವರು ರಿಯಾಲಿಟಿ ಶೋಗೆ ಸೂಟೇ ಆಗಲ್ಲ, ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ಸೂಟೇ ಆಗಲ್ಲ, ದಯವಿಟ್ಟು ವಾಪಸ್ ಕಳಿಸಿ, ತೆಗೆದಾಕಿ ಅನ್ನೋ ಥರ ಎಲ್ಲ ಕಮೆಂಟ್ಗಳನ್ನ ನಾನು ಓದ್ತಾ ಇದ್ದೆ. ಬಟ್ ಏನು ನಾವು ಜನಗಳು ಏನು ಒಂದು ಫ್ಯಾಕ್ಟ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಯಾವುದೇ ರಿಯಾಲಿಟಿ ಶೋ ಇರಲಿ, ಯಾವುದೇ ಶೋ ಇರಲಿ, ಒಬ್ಬರು ನೆಗೆಟಿವ್ ಆಗಿ ಟ್ರೋಲ್ ಆಗ್ತಾ ಇದ್ದಾರೋ, ಪಾಸಿಟಿವ್ ಆಗಿ ಟ್ರೋಲ್ ಆಗ್ತಾ ಇದ್ದಾರೋ ಅದು ಸೆಕೆಂಡ್ರಿ. ಬಟ್ ಟ್ರೋಲ್ ಆಗ್ತಾ ಇದ್ದಾರಾ ಅಂದರೆ ಟ್ರೆಂಡಿಂಗಲ್ಲಿ ಇದ್ದಾರಾ, ಅವರ ಹೆಸರು ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ಇದೆಯಾ ಅದನ್ನು ಫಸ್ಟ್ ನೋಡ್ತಾರೆ. ಸೊ ಮಾರ್ಕೆಟಲ್ಲಿ ಟ್ರೆಂಡಿಂಗಲ್ಲಿ ಯಾರ ಹೆಸರು ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೋ ಅವರನ್ನೇ ತೊಗೊಳ್ಳೋದು. ಯಾಕಂದರೆ ನಾವುಗಳು ಎಷ್ಟೇ ಬೈದರೂ ಎಷ್ಟೇ ಹೇಟ್ ಮಾಡಿದ್ರು ನೋಡೋದು ಅವರನ್ನೇ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಸೊ ಹಾಗಾಗಿ ಅವರನ್ನು ಈ ರಿಯಾಲಿಟಿ ಶೋಗೆ ತೊಗೊಂಡಿದ್ದಾರೆ. ಸುಮಾರಷ್ಟು ಜನಕ್ಕೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಸೊ ಹಾಗಿದ್ರೆ ಬನ್ನಿ ನೋಡೋಣ, ನಿವೇದಿತಾ ಗೌಡ ಅವರು ಗಂಡಸರಿಗೆ ಕೊಟ್ಟಂತಹ ಸವಾಲು ಏನು, ಯಾವ ಥರ ಸವಾಲನ್ನು ಹಾಕಿದ್ರು, ಹಾಗೆ ಯಾವ ರೀತಿ ನಮ್ಮ ಗಂಡಸರು ಅಂದರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನ ಬಾಯ್ಸ್ಗಳು ಅವರ ಮುಖಕ್ಕೆ ಮಂಗಳಾರತಿ ಎತ್ತೋದ್ರ ಮುಖಾಂತರ ಅವರಿಗೆ ಸೇಡಿಗೆ ಸೇಡು, ಮುಯಿಗೆ ಮುಯಿ ಅನ್ನೋ ರೀತಿ ಅವ್ರನ್ನ ಮಣ್ಣು ಮುಗಿಸಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಮೊದಲನೇದಾಗಿ ಗ್ರ್ಯಾಂಡ್ ಓಪನಿಂಗ್ ಏನು ನಡೆದಿತ್ತಲ್ವ ಲಾಸ್ಟ್ ವೀಕು. ಸೊ ಆ ಲಾಸ್ಟ್ ವೀಕಲ್ಲಿ ನಿವೇದಿತಾ ಗೌಡ ಅವರು ಲಾಸ್ಟಲ್ಲಿ ಎಂಟ್ರಿ ಕೊಡ್ತಾರೆ. ಲೇಟಾಗಿ ಬಂದರು, ಲಾಸ್ಟಲ್ಲಿ ಲೇಟೆಸ್ಟಾಗಿ ಎಂಟ್ರಿ ಕೊಟ್ಟರು. ಸಿಕ್ಕಾಪಟ್ಟೆ ಚೆನ್ನಾಗೇ ಎಂಟ್ರಿ ಇತ್ತು ಅವ್ರದ್ದು. ಸೊ ಅದ್ರ ಜೊತೆಗೆ ಏನು ಇಷ್ಟಿಷ್ಟುದ್ದ ಹುಲಿಗಳು ಉಗುರು ಕೂಡ ಚಿಕ್ಕದನಿಸುತ್ತೆ ಅವರ ಉಗುರು ಮುಂದೆ. ಸೊ ಆ ಲೆವೆಲಿಗೆ ಒಂದೊಂದು 3 ಇಂಚು ಉಗುರುಗಳು, ಇಷ್ಟಿಷ್ಟು ಉದ್ದುದ 2 ಬೆರಳಲ್ಲಿ ಉಗುರುಗಳನ್ನ, ಅದು ನ್ಯಾಚುರಲ್ಲೋ ಆರ್ಟಿಫಿಷಿಯಲೋ ಗೊತ್ತಿಲ್ಲ, ಬಟ್ ಉಗುರುಗಳನ್ನ ಬೆಳೆಸ್ಕೊಂಡು ಬಂದಿದ್ದರು. ಸೊ ಸಿಕ್ಕಾಪಟ್ಟೆ ನೇಲ್ ಪಾಯಿಂಟ್ ಎಲ್ಲ ಹಾಕ್ಬಿಟ್ಟು, ನೇಲ್ ಪಾಲಿಶ್ ಎಲ್ಲ ಹಾಕ್ಬಿಟ್ಟು ಒಂಥರ ಗ್ಲಾಮರಸ್ ಆಗಿ ಬಂದಿದ್ದರು. ಸೊ ಅದನ್ನೆಲ್ಲ ಜಡ್ಜಸ್ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಶಾಕ್ ಆಗಿ, ಏನಮ್ಮ ನಿನಗೆ ಏನಕ್ಕೆ ಬೇಕು ಇಷ್ಟು ಶುದ್ಧ ಉಗುರು, ಇದರಿಂದ ಏನು ಉಪಯೋಗ ಇದೆ ನಿನಗೆ, ಇದರಿಂದ ಏನು ಮಾಡ್ತೀಯ ನೀನು, ಅಟ್ಲೀಸ್ಟ್ ನಿನಗೆ ಹಳ್ಳಿ ಲೈಫ್ ಅಂದರೆ ಏನು ಅಂತ ಗೊತ್ತಾ, ಹಳ್ಳೀಲಿ ಮಾಡೋ 1-2-3 ಊಟ ಹೆಸರು ಹೇಳು ಅಂತ ಹೇಳ್ತಾರೆ. ಸೊ ಆವಾಗ ನಿವೇದಿತಾ ಅವರು ಅದೊಂದು ಕಾಮಿಡಿ, ಅದೊಂದು ಜಸ್ಟ್ ಕಾಮಿಡಿ ಸೀನ್ ಆಗಿರುತ್ತೆ, ಇದನ್ನು ಸೀರಿಯಸ್ ಮ್ಯಾಟ್ರ್ ಅಲ್ಲ. ಸೊ ಆ ಒಂದು ಕಾಮಿಡಿ ಸೀನಲ್ಲಿ ಇವರು ಕೂಡ ಕಾಮಿಡಿಯಾಗಿ ಆನ್ಸರ್ ಮಾಡ್ತಾರೆ. ಏನಂತ ಹೇಳಿದ್ರೆ, ಶ್ರುತಿ ಅವ್ರು ಕೇಳಿರ್ತಾರೆ ಈ ಒಂದು ಕ್ವೆಶನ್ನ. ಸೊ ಹಾಗಾಗಿ ಶ್ರುತಿ ಮ್ಯಾಮ್, ನಾನು ಸ್ಪೂನ್ ಮತ್ತು ನೀಫ್ನ ಯೂಸೇ ಮಾಡಲ್ಲ, ಸೊ ಇದರಲ್ಲೇ ನಾನು ಕಟ್ ಮಾಡ್ತೀನಿ, ಫ್ರೂಟ್ಸ್ನ ಕಟ್ ಮಾಡ್ತೀನಿ ಅಂದರೆ ನೇಲ್ಸಲ್ಲಿ, ಸೊ ನೇಲ್ಸಲ್ಲೇ ಕಟ್ ಮಾಡ್ತೀನಿ, ನೇಲ್ಸಲ್ಲೇ ಚುಚ್ಚಿಬಿಟ್ಟು ತಿಂತೀನಿ ಅಂತ ಹೇಳಿಬಿಟ್ಟು ಕಾಮಿಡಿಯಾಗಿ ಆನ್ಸರ್ ಮಾಡ್ತಾರೆ. ಅದ್ರ ಜೊತೆಗೆ ಹುಡುಗರೆಲ್ಲ ಅವ್ರದ್ದಂತೂ ಸಿಕ್ಕಾಪಟ್ಟೆ ಕಾಲು ಎಳಿತಾ ಇರ್ತಾರೆ. ಏನಮ್ಮ ನೀನು ಈ ರೀತಿ ಊರುಗಳನ್ನೆಲ್ಲ ಬೆಳೆಸ್ಕೊಂಡಿದ್ಯಾ, ಹುಷಾರು, ಮೈ ಪರ್ಚ್ಕೊಂಡ್ಬಿಟ್ಟಿದ್ಯಾ, ಹಾಗೆ ಹೀಗೆ ಅಂತೆಲ್ಲ ಕಾಲು ಎಳೆದು ರೇಗಿಸ್ತಾ ಇರ್ತಾರೆ. ಸೊ ಅದೇ ಒಂದು ಸಂದರ್ಭದಲ್ಲಿ ನಿವೇದಿತಾ ಅವರು 1-2 ಲೈನ್ ಬಿಡ್ತಾರೆ ನೋಡಿ, ಹುಡುಗರೆಲ್ಲ ಹಾಗೆ ಶಾಕ್ ಆಗಿ ದಂಗಾಗಿ ಬಿಡ್ತಾರೆ. ಸೊ ನೀವು ನಿಜವಾಗ್ಲೂ ಗಂಡಸ್ರಾದರೆ ಸ್ಟೇಜಿಗೆ ಬನ್ನಿ ಅಂತ ಕರೀತಾರೆ. ಸೊ ನಿಜವಾಗ್ಲೂ ಗಂಡಸರೇ ಆದರೆ ನೀವು
ಒಂದು ನಾನು ಹೇಗೆ ಯಾವ ರೀತಿ ಇಷ್ಟುದ್ದ ಉಗುರುಗಳನ್ನ ಬೆಳೆಸ್ಕೊಂಡಿದ್ದೀನೋ ಅದೇ ರೀತಿ ನೀವು ಒಂದು ದಿನ ಅಂದರೆ 24/7 ಶೂಟಿಂಗ್ ಸೆಟ್ಟಲ್ಲಿ ಆ ಉಗುರುಗಳನ್ನ ಬಿಟ್ಕೋಬೇಕು. ಅಂದರೆ ಅದೇ ರೀತಿ ನೀವು ಕೈಗಂಟಿಸ್ಕೊಂಡು ಹಾಗೆ ಇಟ್ಕೋಬೇಕು, ಅದರಲ್ಲೇ ಶೂಟಿಂಗ್ ಮಾಡಬೇಕು, ಅದೊಂದು ಸ್ವಲ್ಪ ಕೂಡ ಕೆಡಬಾರ್ದು, ಅದರಲ್ಲೇ ತಿನ್ನಬೇಕು ಅಂತ ಕೂಡ ಹೇಳ್ತಾರೆ. ಅದನ್ನು ಅಯ್ಯೋ ಸಿಕ್ಕಾಪಟ್ಟೆ ಒಂಥರ ಡಿಫ್ರೆಂಟಾಗಿತ್ತು. ಅದೊಂದು ಟಾಸ್ಕೋ ಅಥವಾ ಅವ್ರು ಕೊಟ್ಟಂತಹ ಗಂಡಸರಿಗೆ ಅವ್ರು ಸ್ಪೆಸಿಫಿಕಲಿ ಹೇಳ್ತಾರೆ ಬಾಯ್ಸ್ಗೆ ನಾನೊಂದು ಸವಾಲಾಗ್ತಾಯಿದ್ದೀನಿ ಅಂತ, ಗಂಡಸರಿಗೆ ಸವಾಲಾಗ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಮ್ಗೆ ಗೊತ್ತಲ್ವ, ಮೊದಲೇ ಆನೆ ಗ್ಯಾಂಗು ವಿನಯ್ ಗೌಡ ಅವ್ರ ಗ್ಯಾಂಗು ಬಿಗ್ ಬಾಸಲ್ಲಿ. ಸೊ ಅವರು ಅಂದರೆ ಸುಮ್ಮನೆನಾ, ಗಂಡಸರಿಗೆ ಕೊಟ್ಟಂತಹ ಸವಾಲನ್ನ ಅವರು ಕಂಪ್ಲೀಟಾಗಿ ಸ್ವೀಕರಿಸಿ ಗ್ರ್ಯಾಂಡ್ ಓಪನಿಂಗ್ ಆದ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಎಂಟ್ರಿ ಕೊಡ್ತಾರೆ ನೋಡಿ. ನೆನ್ನೆ ಕೊಟ್ಟರು ಇಷ್ಟಿಷ್ಟುದ ಉಗುರುಗಳನ್ನೆಲ್ಲ ಅಂಟಿಸ್ಕೊಂಡು ಬಂದು ಅವರು ಯಾವ ರೀತಿ ಆ ಹಣ್ಣಲ್ಲಿ ಬಾಳೆಹಣ್ಣನ್ನು ಸುಲಿದು ಬಿಟ್ಟು ಪ್ರಶಾಂತ್ ಅವ್ರಿಗೆ ಆಮೇಲೆ ಇವ್ರಿಗೆ ತಿನ್ನಿಸಿರ್ತಾರೋ, ಸೊ ಅದೇ ರೀತಿ ಅದೇ ಒಂದು ಇದರಲ್ಲಿ ಮಂಜು ಅವರು ಹಾಗೆ ಪ್ರಶಾಂತ್ ಅವರು ಸೊ ಕೈಗೆ ಇದನ್ನು ಉಗುರುಗಳನ್ನ ಅಂಟಿಸ್ಕೊಂಡು ಬಂದು ಸೊ ಅದೇ ಉಗುರಲ್ಲಿ ಜಾಮೂನು, ಯಪ್ಪ ಆ ಜಾಮೂನ್ನ ಉಗುರಲ್ಲಿ ಕಟ್ ಮಾಡಿ ನಿವೇದಿತಾ ಅವ್ರಿಗೆ ತಿನ್ನಿಸೋ ಸೀನಂತೂ ವಾಮಿಟೇ ಬರುತ್ತೆ, ಆ ಲೆವೆಲಿಗಿತ್ತದು. ತುಂಬ ಒಂಥರ ಫನಿಯಾಗಿತ್ತು. ತುಂಬ ನನಗಂತೂ ನೋಡಿ ನಗು ತಡ್ಕೊಳಕ್ಕಾಗ್ತಾರಲ್ಲ ಆ ಥರ ಇತ್ತು. ಸೊ ಅವ್ರಿಗೆ ತಿನ್ಸಿದ್ಮೇಲೆ ಇನ್ನು ಅವ್ರ ಟೀಮ್ ಲೀಡ್ರಿಗೆ ಸುಮ್ಮನೆ ಬಿಡ್ತಾರೆ ನಮ್ಮ ಹುಡುಗರು. ಸೊ ಮೊದಲೇ ಮಂಜು ಪಾವ್ಗಡ ಹಾಗೂ ಶುಭಾ ಪುಂಜ್ ಅವರು ಕುಚ್ಕು ದೋಸ್ತು, ಒಬ್ರನ್ನೊಬ್ರು ಯಾವಾಗಲೂ ಕಾಲು ಹೇಳ್ಕೊತಾ ಇರ್ತಾರೆ, ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ. ಸೊ ಹಾಗಿದ್ಮೇಲೆ ಮಂಜು ಸ್ಟೇಜಲ್ಲಿ ನಿವೇದಿತಾ ಅವ್ರಿಗೆ ತಿನ್ಸಿದ್ಮೇಲೆ ಶುಭಾಗೆ ಬಿಡ್ತಾರೆ. ಸೊ ಶುಭನ್ನು ಎಳ್ಕೊಂಡು ಬಂದು ಕೈಯಲ್ಲಿ ಹಿಡ್ದು ಅವಳಿಗೂ ಅದನ್ನು ತಿನ್ಸಿದ್ರು. ಯಪ್ಪ ಶುಭಾ ಪುಂಜ ಅಂತೂ ಕೆಟ್ಟದಾಗಿ ಇದೇನೋ ಗೊಣ್ಣೆ ಥರ ಇದೆ, ಹಾಗಿದೆ ಹೀಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಹೊಡ್ಬಿಟ್ಟು ಅವ್ರ ರಿಯಾಕ್ಷನ್ಸ್ಗಳಂತೂ ನೋಡೋಕ್ಕಾಗಲಿಲ್ಲ. ನಿಜವಾಗ್ಲೂ ನಿವೇದಿತಾ ಗೌಡ ಪರಿಸ್ಥಿತಿ ಅದೋ ಗತಿ ಅನ್ನೋ ಥರ ಇತ್ತು. ಸಿಕ್ಕಾಪಟ್ಟೆ ಕಾಲು ಎಳೆದು ಮುಯ್ಯಿ ಏನದು ಸೇಡು ಅನ್ನೋ ಥರ ಫುಲ್ ಬಾಯ್ಸ್ ಎಲ್ಲ ಮಹಾ ಮಂಗಳಾರತಿನೇ ಎತ್ತಿದ್ರು ಅಂತ ಹೇಳ್ಬೋದು. ಹಾಗಿತ್ತು ನೆನ್ನೆ ಎಪಿಸೋಡು. ಯಪ್ಪ ನನಗಂತೂ ನೋಡಿಬಿಟ್ಟು ನಿಜವಾಗ್ಲೂ ಹಿಂಗೆಲ್ಲ ಮಾಡ್ಬೋದಾ, ಊರಿಂದನೇ ಒಂದು ಎಪಿಸೋಡ್ ಮಾಡ್ಬೋದಾ ಅಂತ ನೆನೆ ನೋಡಿ ಗೊತ್ತಾಗಿದ್ದು. ಬಟ್ ಸಖತ್ ಫನಿಯಾಗಿತ್ತು, ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿ ಇತ್ತು. ಬಟ್ ಎಲ್ಲ ಒಂದು ಕಡೆ ಯಾವಾಗ ಒಂದು ಸರಿ ಆ ಥರ ಎಲ್ಲ ನೋಡಿದ್ರೆ ಒಂಥರ ಅನಿಸುತ್ತೆ, ನೋಡೋಕ್ಕಾಗಲ್ಲ. ಸೊ ಬಟ್ ಚೆನ್ನಾಗಿತ್ತು. ಸೊ ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಅಪ್ಡೇಟ್ ಮುಖಾಂತರ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.